ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ. ಸ್ಫೂರ್ತಿ. ಸುಮಾರು ಸಂಜೆ 5ರ ಸಮಯ. ಒಂದು 25ರಿಂದ 30 ವಯಸ್ಸಿನ ಹೆಂಗಸು ರೈಲ್ವೆ ಸ್ಟೇಷನ್ನಲ್ಲಿ ರೈಲಿಗಾಗಿ ಕಾಯುತ್ತಾ ಕುಳಿತಿದ್ದರು. ಕೆಂಪು ಮಿಶ್ರಿತ ಬಿಳಿ ಬಣ್ಣದ ಸೀರೆಯಲ್ಲಿ ತುಂಬ ಅಂದವಾದ ಸುಂದರಿಯಾಗಿ ಕಾಣುತ್ತಿದ್ದಳು. 4:30ಕ್ಕೆ ಬರುವ ಟ್ರೈನ್ ಇನ್ನೂ ಬಂದಿರಲಿಲ್ಲ. ಕಾಯ್ದು ಬೇಜಾರಾಗಿ ಅತ್ತ ಇತ್ತ ನೋಡುತ್ತಾ ಬೇರೆ ಸ್ಥಳಕ್ಕೆ ಬರುವ ಟ್ರೈನ್ ಮತ್ತು ಜನಗಳನ್ನು ಗಮನಿಸುತ್ತಾ ಕುಳಿತಿದ್ದಳು. ತುಂಬ ದೂರದಲ್ಲಿ ವಯಸ್ಸಾದ ಅಜ್ಜ ಅಜ್ಜಿಯರು ಬರುತ್ತಿದ್ದನ್ನು ಇವಳು ಗಮನಿಸಿದಳು. ಏನು ಹೊಂದಾಣಿಕೆ, ನಗು, ತುಂಟಾಟ ಎಲ್ಲವೂ ಸೊಗಸಾಗಿ ಕಾಣುತ್ತಿತ್ತು ಇವಳ ಕಣ್ಣಿಗೆ. ಅವರನ್ನೇ ನೋಡುತ್ತಾ ಮೈಮರೆತಿದ್ದ ಇವರಿಗೆ ಟ್ರೈನ್ ಬಂದು ನಿಂತಾಗಲೇ ಗಮನಕ್ಕೆ ಬಂದದ್ದು. ಟ್ರೈನ್ನಲ್ಲಿ ತನಗಾಗಿ ಕಾಯ್ದಿರಿಸಿದ್ದ ಜಾಗದಲ್ಲಿ ವಿಂಡೋ ಪಕ್ಕದಲ್ಲಿ ಕುಳಿತು ತಾನು ಹೋಗುವ ದಾರಿಯನ್ನು ನೋಡತೊಡಗಿದಳು. ಅವಳೇ ಸ್ಫೂರ್ತಿ. ಸ್ಫೂರ್ತಿ ಗೆಳತಿ ದಿವ್ಯಾಳ ಮದುವೆಗೆಂದು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬರುತ್ತಿದ್ದಳು. ತನ್ನ ಆಟಪಾಠದಲ್ಲಿ ಜೊತೆಗಿದ್ದ ಗೆಳತಿ ದಿವ್ಯಾ ತನ್ನ ಪ್ರೀತಿಸಿದ ಹುಡುಗನೊಂದಿಗೆ ಎರಡೂ ಮನೆಯವರನ್ನು ಒಪ್ಪಿಸಿ ಮದುವೆಯಾಗುತ್ತಿದ್ದೇನೆ ಎನ್ನುವ ಖುಷಿ ದಿವ್ಯಾಳಿಗೆ. ಅವಳ ಖುಷಿ ಹೆಚ್ಚು ಮಾಡುವ ಸಂಭ್ರಮ ಸ್ಫೂರ್ತಿಗೆ. ಒಟ್ಟಿನಲ್ಲಿ ಅವಳ ಮದುವೆಗೆಂದು 7 ದಿನದ ರಜೆಯೊಂದಿಗೆ ಶಿವಮೊಗ್ಗಕ್ಕೆ ಹೊರಟಿದ್ದಳು. ದಾರಿಯುದ್ದಕ್ಕೂ ಪ್ರಯಾಣಿಕರನ್ನು ನೋಡುತ್ತಾ ಸ್ವಲ್ಪ ನಿದ್ದೆ ಮಾಡುತ್ತಾ ತನ್ನ ಮೊಬೈಲ್ನಲ್ಲಿ ಸ್ವಲ್ಪ ಕಾಲ ವ್ಯರ್ಥ ಮಾಡುತ್ತಾ ಅಂತೂ ಇಂತೂ ಶಿವಮೊಗ್ಗ ಸೇರಿದಳು. ಫಸ್ಟ್ ಟೈಮ್ ಇಷ್ಟು ದೂರದ ಜರ್ನಿ ಇವಳಿಗೆ ಆಯಸ್ಸು ಮತ್ತು ಬೇಜಾರು ತಂದಿತ್ತು. ಯಾವುದೋ ಒಂದು ಸ್ಕೂಲ್ನಲ್ಲಿ ತನ್ನಷ್ಟಕ್ಕೆ ತಾನು ಕೆಲಸ ಮಾಡಿಕೊಂಡು ತಾನು ತನ್ನ ಕೆಲಸ ಎಂದು ಇದ್ದ ಸ್ಫೂರ್ತಿಗೆ ಇಷ್ಟು ದೂರದ ಪಯಣ ಹೊಸದು. ತುಂಬ ದೂರದ ಪಯಣ ಮಾಡಿ ಸುಸ್ತಿನಿಂದ ರೈಲ್ವೆ ಸ್ಟೇಷನ್ನಲ್ಲಿ ಬಂದು ಇಳಿದಳು. ಇವಳ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದ ಒಂದು ಹುಡುಗ ಅಕ್ಕ ಎಂದು ಸ್ಫೂರ್ತಿ ಬ್ಯಾಗ್ ತೆಗೆದುಕೊಂಡು ತನ್ನ ಕಾರಿನಲ್ಲಿ ಇರಿಸಿಕೊಂಡ. ನಂತರ ದಿವ್ಯಾಳ ಊರಿನ ಕಡೆಗೆ ಕಾರು ಹೊರಟಿತು. ಬೆಳಗಿನ ಜಾವ ನೋಡಲು ವಾತಾವರಣ ತುಂಬ ಸುಂದರವಾಗಿತ್ತು. ಜುಳುಜುಳು ನೀರಿನ ಕಲರವ ತನ್ನ ಕಿವಿಗೆ ಇಂಪಾಗಿ ಕೇಳುತ್ತಿತ್ತು. ಶಿವಮೊಗ್ಗದಿಂದ 50 ಕಿಲೋಮೀಟರ್ ದೂರದ ಊರು ದಿವ್ಯಾಳದು. ಸ್ಫೂರ್ತಿ ಊರಿನ ವಾತಾವರಣಕ್ಕೂ ದಿವ್ಯಾಳ ಊರಿನ ವಾತಾವರಣಕ್ಕೂ ತುಂಬ ವ್ಯತ್ಯಾಸವಿತ್ತು. ತುಂಬ ಖುಷಿ ಕೊಡುತ್ತಿತ್ತು. ಈ ಬದಲಾದ ವಾತಾವರಣವು ಹೊಸದೇನೋ ಬದಲಾವಣೆ ಸಂತೋಷ ತಂದಿತ್ತು ಸ್ಫೂರ್ತಿಳಿಗೆ. ಬಹುಶಃ ಸ್ಫೂರ್ತಿ ತನ್ನ ಅಪ್ಪ ಅಮ್ಮನನ್ನು ಬಿಟ್ಟು ಇಷ್ಟು ದೂರ ಬಂದಿದ್ದು ಇದೇ ಮೊದಲು ಎಂದೆನಿಸುತ್ತದೆ. ಈ ಸಂತೋಷವನ್ನು ಸವಿಯುತ್ತಲೇ ಚಿಟ್ಟೆಬೈಲು ಎಂಬ ಪುಟ್ಟ ಹಳ್ಳಿಗೆ ಸ್ಫೂರ್ತಿ ಕುಳಿತಿದ್ದ ಕಾರು ಬಂದು ತಲುಪಿತು. ಚಿಕ್ಕ ಊರಿನಲ್ಲಿ ಅತ್ಯಂತ ದೊಡ್ಡ ಮನೆ ದಿವ್ಯಾಳದ್ದು. ಮನೆಯ ಒಳಗಿನಿಂದ ಓಡುತ್ತಾ ಬಂದ ದಿವ್ಯಾ ತನ್ನ ಗೆಳತಿಯನ್ನು ಬಿಗಿದಪ್ಪಿ ಸಂತೋಷದಿಂದ ಬರಮಾಡಿಕೊಂಡಳು. ಎಲ್ಲಿಲ್ಲದ ಸಂತೋಷ ದಿವ್ಯಾ ಮನಸ್ಸಲ್ಲಿ ಮನೆ ಮಾಡಿದ್ದ. ಮದುಮಗಳಿಗೆ ಮತ್ತಷ್ಟು ಕಳೆ ಬಂದಂತಾಗಿ ಸಂತೋಷದಿಂದ ಕುಣಿಯುತ್ತಾ ತನ್ನ ಫ್ಯಾಮಿಲಿಯ ಎಲ್ಲ ಸದಸ್ಯರಿಗೂ ಸ್ಫೂರ್ತಿಗಳನ್ನು ಪರಿಚಯಿಸಿದಳು. ಮತ್ತು ಅವಳಿಗೆ ಆಯಾಸವಾಗಿದೆ ಎಂದು ತಿಳಿದು ಫ್ರೆಶಪ್ ಆಗಲು ತನ್ನ ರೂಮಿಗೆ ಕಳುಹಿಸಿದಳು. ತಿಂಡಿ ತಿಂದು ರೆಸ್ಟ್ ಮಾಡುವೆಯಂತೆ, ಬೇಗ ಫ್ರೆಶಪ್ ಆಗಿ ಬಾ ಎಂದು ಪದೇ ಪದೇ ಹೇಳುತ್ತಿದ್ದಳು. ಸ್ಫೂರ್ತಿಳಿಗೆ ತನ್ನದೇ ಆದ ಬಟ್ಟೆಯನ್ನು ಕೊಟ್ಟು ಧರಿಸುವಂತೆ ಒತ್ತಾಯಿಸುತ್ತಿದ್ದಳು. ಯಾವಾಗಲೂ ಟ್ರೆಡಿಷನಲ್ ಆಗಿ ರೆಡಿಯಾಗುತ್ತಿದ್ದ ಸ್ಫೂರ್ತಿಳಿಗೆ ಈ ಥರದ ಬಟ್ಟೆ ಹೊಸದೆನಿಸಿದರೂ ದಿವ್ಯಾ ಬೇಜಾರು ಮಾಡಿಕೊಳ್ಳಬಾರದು ಎಂದು ಮುಜುಗರದಿಂದಲೇ ಹಾಕಿಕೊಂಡಳು. ತನಗೆ ಎಷ್ಟು ನೋವಾದರೂ ನಗುಮೊಗದ ಚೆಲುವೆ ಸ್ಫೂರ್ತಿ ಬೇರೆಯವರಿಗೆ ನೋವು ಮಾಡಲು ಇಷ್ಟಪಡುತ್ತಿರಲಿಲ್ಲ. ಮಧ್ಯಾಹ್ನ ಊಟ ಮುಗಿದ ಮೇಲೆ ರೆಸ್ಟ್ ಮಾಡಲು ಬಿಡದೆ ತನ್ನ ತೋಟದಲ್ಲಿ ಹರಿಯುತ್ತಿದ್ದ ಒಂದು ಪುಟ್ಟ ಜರಿಯ ಬಳಿ ಕರೆದುಕೊಂಡು ಹೋದಳು. ಆ ಸೌಂದರ್ಯವನ್ನು ನೋಡುತ್ತಾ ಸುಮ್ಮನೆ ನಿಂತಿದ್ದ ಸ್ಫೂರ್ತಿಳನ್ನು ಕುರಿತು ತುಂಬ ಖುಷಿಯಿಂದ ತನ್ನ ಪ್ರೀತಿಯ ಬಗ್ಗೆ ಹೇಳಿಕೊಂಡಳು. ಪ್ರೀತಿ ಮಾಡಿದವನ ಕೈ ಹಿಡಿದಲು ಪುಣ್ಯ ಬೇಕು. ಈಗ ನಾನೆಷ್ಟು ಪುಣ್ಯವಂತೆ, ಪವನ್ ನನ್ನವನೇ ಆಗುತ್ತಿದ್ದಾನೆ ಎಂದು ಪ್ರತಿಧ್ವನಿ ಬರುವ ಹಾಗೆ ಕಿರುಚಿದಳು. ದಿವ್ಯಾಳಿಗೆ ಎಲ್ಲಿಲ್ಲದ ಖುಷಿ. ಆದರೆ ಸ್ಫೂರ್ತಿ ಸಣ್ಣ ನಗುವಿನೊಂದಿಗೆ ಸುಮ್ಮನಾದಳು. ಸ್ಫೂರ್ತಿ ಮನಸ್ಸು ಬೇರೇನೋ ಯೋಚಿಸುತ್ತಿತ್ತು. ಹಾಗೆ ಸುಮ್ಮನೆ ಸಣ್ಣ ನಗೆಯೊಂದಿಗೆ ತನ್ನ PU ಕಾಲೇಜಿನ ಕಡೆ ಹೋಗಿ ಬಂದಿತ್ತು ಸ್ಫೂರ್ತಿ ಮನಸ್ಸು. ಸ್ಫೂರ್ತಿ PUC ಓದುತ್ತಿದ್ದಾಗ ಪವನ್ ಪರಿಚಯವಾಯಿತು. ಪವನ್ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ಮತ್ತು ಸ್ಫೂರ್ತಿ ಓದುತ್ತಿದ್ದ ಕಾಲೇಜಿನಲ್ಲಿ ಓದುತ್ತಿದ್ದ. ಅವಳ ಸೌಂದರ್ಯ, ಸರಳತೆ, ನಗು ಇವೆಲ್ಲ ಪವನ್ನ ತಲೆ ಕೆಡಿಸಿತು 7 ವರ್ಷದ ಹಿಂದೆ. ಆದರೆ ಸ್ಫೂರ್ತಿ ಇವನನ್ನು ತಿರಸ್ಕರಿಸಿದ್ದಳು. ನಂತರ ಅವನಿಗೆ 2 ವರ್ಷದ ಬಳಿಕ ಸಿಕ್ಕವಳೆ ದಿವ್ಯಾ.
ದಿವ್ಯಾಳಿಗೆ ತಮ್ಮ ಪ್ರೀತಿ ವಿಷಯ ಹೇಳಬಾರದು ಎಂದು ಪ್ರಾಮಿಸ್ ಮಾಡಿಸಿಕೊಂಡಿದ್ದ. ಅದು ಎಲ್ಲ ನೆನಪಾಗಿ ಜೋರಾಗಿ ನಗು ಬಂದು ದಿವ್ಯಾ ಜೊತೆ ಸೇರಿ ಜೋರಾಗಿ ನಗಲಾರಂಭಿಸಿದಳು. ನಂತರ ದಿವ್ಯಾರವರ ತಂದೆ ಬಂದು ದಿವ್ಯಾಗೆ ನಾಳೆಯಿಂದ ಮದುವೆ, ಶೀತವಾದರೆ ಎಂದು ಬೈದಾಗಲೇ ಮನೆ ಕಡೆ ಹೊರಟಿದ್ದು. ಸ್ಫೂರ್ತಿಳಿಗೆ ವಿಶ್ರಾಂತಿ ಸಿಕ್ಕಿತ್ತು. ರಾತ್ರಿ ಊಟವಾದ ಬಳಿಕವೂ ದಿವ್ಯಾಳ ಮಾತು ಮಧ್ಯರಾತ್ರಿಯವರೆಗೂ ಮುಂದುವರೆದಿತ್ತು. ಬೆಳಗಾದರೆ ಮದುವೆ ಪ್ರಾರಂಭ. 3 ದಿನದ ಮದುವೆ ಅದು. ತನ್ನ ಎಲ್ಲ ಸ್ನೇಹಿತರನ್ನು ಕರೆಸಬೇಕು ಎಂಬ ಹೆಬ್ಬಯಕೆ ದಿವ್ಯಾ ಮತ್ತು ಪವನ್ದು. ಆದ್ದರಿಂದ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದರು. ದಿವ್ಯಾಳ ಮಾತು ರಾತ್ರಿ ಒಂದಾದರೂ ಮುಗಿದಿರಲಿಲ್ಲ, ಹಾಗೆಯೇ ಮುಂದುವರೆದಿತ್ತು. ಆದರೆ ಸ್ಫೂರ್ತಿ ನಿದ್ದೆಗೆ ಜಾರಿದ್ದಳು. ಅದನ್ನು ಗಮನಿಸಿದ ದಿವ್ಯಾ ಸುಮ್ಮನೆ ಮಲಗಿದಳು. ತುಂಬ ಆಯಾಸ ಮತ್ತು ರಾತ್ರಿ ಮಲಗಿದ್ದು ತಡವಾದ್ದರಿಂದ ತುಂಬ ತಡವಾಗಿ ಎಚ್ಚರವಾಯಿತು ಸ್ಫೂರ್ತಿಗೆ. ರೂಮಿನಿಂದ ಹೊರಬರುವುದರ ಒಳಗೆ ಮದುವೆ ಮನೆಯ ಕಡೆ ಎದ್ದು ಕಾಣುತ್ತಿತ್ತು. ತನ್ನ ದಿನನಿತ್ಯದ ಕಾರ್ಯ ಮುಗಿಸಿ ರೆಡಿಯಾಗುತ್ತಿದ್ದಂತೆ ಒಂದರಿಂದ ಒಂದು ಎಂಬುವಂತೆ ಮನೆಯ ಮುಂದೆ 4 ಕಾರುಗಳು ಬಂದು ನಿಂತವು. ಆ ಕಾರಿನಲ್ಲಿ ಬಂದವರು ಅವಳ ಕಾಲೇಜು ಸ್ನೇಹಿತರಾಗಿದ್ದರು. ತುಂಬ ಖುಷಿಯಿಂದಲೇ ಫ್ರೆಂಡ್ಸನ್ನು ಸ್ವಾಗತಿಸಲು ಬಂದ ಸ್ಫೂರ್ತಿಗೆ ಸಂತೋಷದೊಡನೆ ಒಂದು ಅಗಾಧವೂ ಕಾದಿತ್ತು. ಅದುವೇ ಆದಿತ್ಯ, ಆದಿ, ಅವರ ಕಾಲೇಜು ಲೆಕ್ಚರರ್, ದಿವ್ಯಾಳ ದೂರದ ಸಂಬಂಧಿ, ಅತ್ತೆಯ ಮಗ. ಅವನು ಬಂದಿದ್ದಾನೆ. ಅವನ ನೆನಪೇ ಇಲ್ಲದಂತೆ ಸಂಪೂರ್ಣವಾಗಿ ಮರೆತು ತನ್ನ ಜೀವನವನ್ನು ತನ್ನದೇ ಶೈಲಿಗೆ ಅಪ್ ಟು ಡೇಟ್ ಮಾಡಿಕೊಂಡ ಸ್ಫೂರ್ತಿಗೆ ಆದಿ ಸರ್ ಮುಂದೆ ಬಂದೊಡನೆ ಮಾತುಗಳು ಹೊರಬರುತ್ತಿರಲಿಲ್ಲ. ಎಲ್ಲಿಲ್ಲದ ಭಯ ಜೊತೆಗೆ ಸಂಕೋಚ. ಅವರನ್ನು ಹೇಗೆ ಮಾತನಾಡಿಸುವುದು, ಮಾತನಾಡಿಸಿದರೂ ಏನೆಂದು ಮಾತನಾಡಿಸುವುದು ಎಂದು ತಿಳಿಯದೆ ತಲೆ ತಗ್ಗಿಸಿ ನಿಂತಿದ್ದಳು. ಅದನ್ನು ಗಮನಿಸಿದ ಆದಿ ಸ್ಫೂರ್ತಿ ಬಳಿ ಬಂದು ತನ್ನ ಕಾಲೇಜಿನಲ್ಲಿ ಮಾತನಾಡಿಸುತ್ತಿದ್ದ ಸ್ಟೈಲಿನಲ್ಲೇ ಹಾಯ್ ಸ್ಫೂರ್ತಿ, ಹೌ ಆರ್ ಯು ಎಂದು ಕೇಳಿದಾಗ ಸ್ಫೂರ್ತಿ ಏನೂ ಉತ್ತರಿಸದೆ ಆದಿತ್ಯನ ಮುಖವನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಅಷ್ಟರಲ್ಲಿ ದಿವ್ಯಾ ಅಲ್ಲಿಗೆ ಎಂಟ್ರಿ ಕೊಟ್ಟಳು. ಅವರಿಬ್ಬರನ್ನು ಒಟ್ಟಿಗೆ ನೋಡುತ್ತಾ ಸಂತೋಷದಿಂದ ಕುಣಿಯುತ್ತಾ ಹಾಯ್ ಆದಿ ಎಂದು ಅವನಿಗೆ ಹಗ್ ಮಾಡುತ್ತಾ ಮನೆಯೊಳಗೆ ಕರೆಸಿಕೊಂಡಳು. ಅಲ್ಲಿಂದ ಶುರುವಾಯಿತು ನೋಡಿ ಸ್ಫೂರ್ತಿಳ ನಿಜ ಜೀವನದ ಕತೆ. ಆ ದಿನ ನೋಡುತ್ತಿದ್ದಂತೆ ಎಷ್ಟೋ ವರ್ಷಗಳಿಂದ ನೆನಪೇ ಆಗದ ಮರೆಮಾಚಿದ ಅವಳ ನೆನಪು, ದುಃಖ, ಬೇಜಾರು, ಕಣ್ಣೀರು ಯಾವುದನ್ನು ತಡೆಯಲಾಗಲಿಲ್ಲ. ಅವಳಿಗೆ ಅವಳೇ ಯಾರು ಎಂದು ಮರೆತು ಪರಿಸ್ಥಿತಿಯ ಕೈಗೊಂಬೆಯಾಗಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ಯಾರ ಸಹವಾಸವೂ ಬೇಡವೆಂದು ತುಂಬ ದೂರದ ಪ್ರಯಾಣ ಮಾಡುತ್ತಿದ್ದ ಇವಳಿಗೆ ಒಂದೊಂದೇ ನೆನಪು ಬರತೊಡಗಿತ್ತು. ದಿವ್ಯಾ ಮದುವೆ ಎಂಬುವುದನ್ನು ಮರೆತು ಅವಳ ರೂಮಿನಲ್ಲಿ ಕುಳಿತು ತನ್ನ ಜೀವನದ ಹಿಂದಿನ ಕಥೆಯನ್ನು ನೆನೆಯುತ್ತಾ ಅಳುತ್ತಾ ಹಾಗೆಯೇ ಮಲಗಿದಳು. ಸ್ಫೂರ್ತಿ ಮುದ್ದಾದ ಹುಡುಗಿ, ಮಧ್ಯಮ ವರ್ಗದ ಹುಡುಗಿ, ಸದಾಕಾಲ ನಗುಮೊಗದ ಚೆಲುವೆ. ಕಷ್ಟ ಬಂದರೆ ತಾನೇ ಮುಖದಲ್ಲಿ ಬೇಜಾರು, ಕಣ್ಣೀರು ಕಾಣುವುದು. ಯಾವುದೂ ಇಲ್ಲದೆ ತಮ್ಮ ಅಪ್ಪ, ಅಮ್ಮ ಮತ್ತು ಅಜ್ಜಿಯ ಜೊತೆ ತುಂಬ ಸಂತೋಷದಿಂದ ಬೆಳೆದವಳು. ಹಳ್ಳಿಯಲ್ಲಿ PUCವರೆಗೆ ವಿದ್ಯಾಭ್ಯಾಸ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ದೂರದ ಸಿಟಿಗೆ ಬಂದಿದ್ದಳು. ಆದರೆ ಬಸ್ಸಿನಲ್ಲಿ ಇವಳ ಪ್ರತಿದಿನದ ಪ್ರಯಾಣ ಮಾಡಿಕೊಂಡು ಓದಬೇಕಿತ್ತು. ಆಗ ಕಾಲೇಜಿನಲ್ಲಿ ಪರಿಚಯವಾದವರು ಈ ಆದಿಸರ್. ಆದಿಸರ್ ಎಂದರೆ ಎಲ್ಲ ಹುಡುಗ ಹುಡುಗಿಗೂ ಅಚ್ಚುಮೆಚ್ಚು. ಹಿಸ್ಟರಿ ಇವರ ಅಧ್ಯಯನದ ವಿಷಯವಾಗಿತ್ತು. ಸ್ಫೂರ್ತಿಗೂ ಹಿಸ್ಟರಿ ಸಬ್ಜೆಕ್ಟ್ ಎಂದರೆ ತುಂಬ ಇಷ್ಟ. ಆದ ಕಾರಣ ಆದಿತ್ಯ ಅವರನ್ನು ಆದಿಸರ್ ಎಂದು ಪ್ರೀತಿಯಿಂದಲೇ ಮಾತನಾಡಿಸುತ್ತಿದ್ದಳು. PUCಯಲ್ಲಿ 100ಕ್ಕೆ 90 ಅಂಕಗಳನ್ನು ಪಡೆದ ಇವಳು ಡಿಗ್ರಿಯಲ್ಲಿ 100ಕ್ಕೆ 100 ಅಂಕವನ್ನು ಪಡೆಯಬೇಕು ಎಂದು ಆದಿಸರ್ ಜೊತೆ ಅದು ಇದು ಚರ್ಚಿಸುತ್ತಿದ್ದಳು. 3rd ಸೆಮಿಸ್ಟರ್ನಲ್ಲಿ 99 ಅಂಕವನ್ನು ತೆಗೆದು ಆದಿಸರ್ನ ಗಮನ ಸೆಳೆದಳು. ಯಾವತ್ತೂ ಇವಳ ಬಗ್ಗೆ ಚರ್ಚಿಸದ, ಗಮನಿಸದ ಆದಿತ್ಯ ಫಸ್ಟ್ ಟೈಮ್ ಇವಳ ಅಂಕ, ರೂಪ, ನಡತೆ, ನಗು, ಸರಳತೆ, ಇವಳ ಟ್ರೆಡಿಷನಲ್ ಡ್ರೆಸ್ಗೆ ಮಾರಿ ಹೋಗಿದ್ದರು. ಇವಳೊಂದಿಗೆ ಟೈಮ್ ಸ್ಪೆಂಡ್ ಮಾಡಲು ತುಂಬ ಇಷ್ಟಪಡುತ್ತಿದ್ದರು. ಇವಳ ಆಕಸ್ಮಿಕ ಸ್ಪರ್ಶಕ್ಕಾಗಿ ಕಾಯುತ್ತಿದ್ದರು. ಸ್ಫೂರ್ತಿ ಆದಿತ್ಯನ ಪಾಲಿಗೆ ದೇವತೆಯೇ ಆಗಿದ್ದಳು. ಆದರೆ ಸ್ಫೂರ್ತಿಯಲ್ಲಿ ಯಾವುದೇ ಬದಲಾವಣೆಯೂ ಕಾಣುತ್ತಿರಲಿಲ್ಲ. ಮೊದಲಿನಂತೆ ಸಾಧಾರಣವಾಗಿದ್ದಳು. ಅವಳಿಗೆ ಆದಿತ್ಯ ಕೇವಲ ಅವಳ ಅಚ್ಚುಮೆಚ್ಚಿನ ಸರ್ ಆಗಿದ್ದರು. ಒಂದು ದಿನ ಸ್ಫೂರ್ತಿ ಓದುತ್ತಿದ್ದ ಸಿಟಿಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಗಿತ್ತು. ಆ ಗಲಾಟೆಯಲ್ಲಿ ಆಕಸ್ಮಿಕವಾಗಿ ಸಿಕ್ಕಿಕೊಳ್ಳಬೇಕಾಯಿತು ಸ್ಫೂರ್ತಿ. ಯಾವುದೇ ಬಸ್ಸಿನ ಸಂಚಾರವಿಲ್ಲದೆ ಕಾಲೇಜಿನಿಂದ 45 ಕಿಲೋಮೀಟರ್ ದೂರದಲ್ಲಿ ಇರುವ ತನ್ನ ಮನೆಗೆ ಹೋಗಲಾರದೆ
ಬಸ್ ಸ್ಟ್ಯಾಂಡ್ನಲ್ಲಿ ಅಳುತ್ತಾ ನಿಂತು ಬಿಟ್ಟಳು. ಪ್ರತಿದಿನದಂತೆ ಈ ದಿನವೂ ಆದಿ ಸರ್ ಎಲ್ಲಿದ್ದೀರಾ ಸ್ಫೂರ್ತಿ ಎಂದು ಮೆಸೇಜ್ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಯಾಕೆಂದು ತಿಳಿಯಲು ಕಾಲ್ ಮಾಡಿದಾಗ ಅಳುತ್ತಲೇ ಸ್ಫೂರ್ತಿ ಇರುವ ವಿಷಯವನ್ನು ಹೇಳಿದಳು. ತಕ್ಷಣವೇ ಆದಿತ್ಯ ತನ್ನ ಬೈಕಿನಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದರು. ಅಳುತ್ತಾ ಕುಳಿತಿದ್ದ ಅವಳನ್ನು ನೋಡಿ ಸಮಾಧಾನಿಸಿ ಸಂತೈಸಿದರು. ಆಗಲೇ ಸಂಜೆ 6 ಗಂಟೆ ಆಗಿದ್ದರಿಂದ ಸ್ಫೂರ್ತಿಳನ್ನು ಅವಳ ಮನೆಗೆ ಬಿಡಲು ತಾನೇ ಸಿದ್ಧನಾದ. ಮಧ್ಯಾಹ್ನದಿಂದ ಊಟವಿಲ್ಲದೆ ಸಂಜೆ 6ರವರೆಗೂ ಕಾಯ್ದು ಸುಸ್ತಾಗಿದ್ದ ಸ್ಫೂರ್ತಿ ಬೈಕಿನಲ್ಲಿ ಹೋಗುವಾಗ ಆದಿ ಅನ್ನು ತಬ್ಬಿ ಬೆನ್ನಿಗೆ ತಲೆಯಿಟ್ಟು ನಿಶ್ಚಿಂತೆಯಿಂದ ಯಾವುದೇ ಭಯವಿಲ್ಲದೆ ನಿದ್ದೆಗೆ ಜಾರಿದಳು. ಫಸ್ಟ್ ಟೈಮ್ ಒಂದು ಹುಡುಗಿಯನ್ನು ತನ್ನ ಬೈಕಿಗೆ ಹತ್ತಿಸಿಕೊಂಡ ಆದಿ ಅವಳ ಸ್ಪರ್ಶವನ್ನು ಸವಿಯುತ್ತಾ ಗಾಡಿಯನ್ನು ನಿಧಾನವಾಗಿ, ಅಂದರೆ 1 ಗಂಟೆ ಪಯಣವನ್ನು 2 ಗಂಟೆಯವರೆಗೆ ಮಾಡಿಕೊಂಡು ಅವರ ಮನೆಯ ಬಳಿ ತಂದು ನಿಲ್ಲಿಸಿದ. ಆಗ ಗಂಟೆ ಸುಮಾರು 8 ಆಗಿತ್ತು. ಅವಳ ದಾರಿಯನ್ನೇ ಕಾಯುತ್ತಾ ಅವಳ ಫೋನ್ಗೆ 100 ಸಾರಿ ಕಾಲ್ ಮಾಡುತ್ತಾ ಭಯದಿಂದ ಕಂಗಾಲಾಗಿದ್ದ ಅಮ್ಮ ಮತ್ತು ಅಜ್ಜಿಗೆ ಇವಳ ನೋಡಿ ಹೋದ ಉಸಿರು ಮರಳಿದಂತೆ ಆಯಿತು. ಆದಿಯನ್ನು ಲೆಕ್ಕಿಸದೆ, ಯಾಕೆ ಚಿನ್ನು, ಏನಾಯ್ತು? 3 ಗಂಟೆಗೆ ಬರಬೇಕಿತ್ತು, 8 ಗಂಟೆಗೆ ಬಂದಿದ್ದೇಕೆ? ಅಲ್ಲಿ ತುಂಬ ಗಲಾಟೆ ಅಂತೆ, ಅಪ್ಪ ನಿನ್ನನ್ನು ಕರೆತರಲು ಕಾಲೇಜು ಬಳಿ ಬಂದರು ಎಂದು ಒಂದೇ ಉಸಿರಿಗೆ ಒದರುತ್ತಾ ಅವಳನ್ನು ಪುಟ್ಟ ಮಗುವಂತೆ ಸಂತೈಸುತ್ತಾ ಕುಡಿಯಲು ನೀರು ಕೊಡಲು ಮುಂದಾದಾಗ ಆದಿ ಅವರ ಕಣ್ಣಿಗೆ ಬಿದ್ದ. ನೀನ್ಯಾರಪ್ಪ? ಚಿನ್ನು ಜೊತೆ ಓದುತ್ತಿರುವ ಹುಡುಗನಾ? ನಿಂತೇ ಇದ್ದೀಯಾ? ಕುಳಿತುಕೋ ಎಂದು ಸ್ಫೂರ್ತಿ ಅಮ್ಮ ಹೇಳಿದರು. ಅಷ್ಟರಲ್ಲಿ ಸ್ಫೂರ್ತಿಳ ತಮ್ಮ, ನೀವು ಆದಿ ಸರ್ ಅಲ್ವಾ? ನನ್ನ ಅಕ್ಕನ ಪ್ರೀತಿಯ ಸರ್ ಎಂದು ನಗುತ್ತಾ, ಆದಿ ಸರಮ್ಮ, ಇಷ್ಟರಿ ಸರ್, ಇವರು ನಿಮ್ಮ ಮಗಳ ಮುದ್ದಿನ ಸರ್ ಇವರು ಎಂದು ವ್ಯಂಗ್ಯವಾಗಿ ನಗುತ್ತಾ, ಕ್ಯಾರಿಯಾನ್ ಬಾಸ್ ಎಂದು ಹೇಳಿ ಹೊರನಡೆದ. ಮೊದಲೇ 1 ಲಡ್ಡು ಬಾಯಿಗೆ ಬಿದ್ದಿತ್ತು ಆದಿ ಸರ್ಗೆ, ಈಗ ಮತ್ತೊಂದು ಲಡ್ಡು ಬಾಯಿಗೆ ಬಿದ್ದಂತಾಯಿತು. ಅಷ್ಟರಲ್ಲಿ ಸ್ಫೂರ್ತಿ ಅಜ್ಜಿ ಬಿಸಿ ಬಿಸಿ ಕಾಫಿ ತಂದುಕೊಟ್ಟರು. ಎಲ್ಲರೂ ಕುಡಿದರು. ಸ್ಫೂರ್ತಿ ತುಂಬ ಹೆದರಿ ಇರುವಂತೆ ಮತ್ತು ಆಯಾಸ ಇರುವಂತೆ ಕಾಣಿಸುತ್ತಿತ್ತು. ಅವಳ ಪಕ್ಕ ಕುಳಿತು, ಇಷ್ಟಕ್ಕೆಲ್ಲ ಹೆದರಬೇಡಿ ಸ್ಫೂರ್ತಿ, ರೆಸ್ಟ್ ಮಾಡಿ, ನಾನಿನ್ನು ಹೊರಡುತ್ತೇನೆ ಎಂದು ಹೇಳಿ ಎದ್ದು ನಿಂತಾಗ ಆದಿತ್ಯ ಕೈ ಹಿಡಿದು, ಸರ್ ತುಂಬ ಗಲಾಟೆ ಇದೆ, ಗಂಟೆ 9 ಆಗಿದೆ, ಪ್ಲೀಸ್ ಉಳಿದುಕೊಳ್ಳಿ, ಮಾರ್ನಿಂಗ್ ಜೊತೆಯಲ್ಲಿ ಹೋಗೋಣ ಎಂದು ಹೇಳುತ್ತಿದ್ದಳು. ಅಷ್ಟರಲ್ಲಿ ಸ್ಫೂರ್ತಿ ಅಪ್ಪ ಮನೆಗೆ ಬಂದರು. ಅವರು ಗಲಾಟೆ ಜೋರಿದೆ, ನಾಳೆ ಹೋಗುವರಂತೆ ಎಂದು ಒತ್ತಾಯಿಸಿದರು. ಬೇರೆ ದಾರಿ ಇಲ್ಲದೆ ಆದಿತ್ಯ ಸ್ಫೂರ್ತಿಳ ಮನೆಯಲ್ಲಿ ಉಳಿದುಕೊಳ್ಳಲು ಒಪ್ಪಿದನು. ನಂತರ ಸ್ಫೂರ್ತಿಳ ಅಮ್ಮ ಹಬ್ಬದಡಿಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಬಡಿಸಿದರು. ಆದಿತ್ಯ ಮಲಗಲು ಸ್ಫೂರ್ತಿ ತನ್ನ ರೂಮನ್ನೇ ಬಿಟ್ಟುಕೊಟ್ಟು ತನ್ನ ತಮ್ಮನ ರೂಮಿನಲ್ಲಿ ಮಲಗಿದ್ದಳು. ಸ್ಫೂರ್ತಿ ರೂಮಲ್ಲಿ ಆದಿ ಮಲಗಿರುವುದು ಆದಿನಿಗೆ ಇನ್ನೊಂದು ಲಡ್ಡು ಬಾಯಿಗೆ ಬಿದ್ದಂತಾಗಿತ್ತು. ನನ್ನ ಹುಡುಗಿಯ ರೂಮಿನಲ್ಲಿ ನಾನಿರುವುದು ಎಂತಹ ಕ್ಷಣವೆಂದು ಆ ಕ್ಷಣವನ್ನು ಆನಂದಿಸುತ್ತಾ ರಾತ್ರಿ ಮಲಗಲೇ ಇಲ್ಲ. ತಾನಿದ್ದ ರೂಮನ್ನು ಸಂಶೋಧಿಸಲು ಶುರು ಮಾಡಿದ. ಒಂದು ದೊಡ್ಡ ಮಂಚ, ಆ ಮಂಚವನ್ನು ಮುಚ್ಚುವಷ್ಟು ಟೆಡ್ಡಿ ಬೇರ್, ಅದರ ಮೇಲೆ ಐ ಲವ್ ಯು, ಐ ಮಿಸ್ ಯು ಎಂದೆಲ್ಲ ಬರೆದಿತ್ತು. ಒಂದು ದೊಡ್ಡ ಡ್ರೆಸ್ಸಿಂಗ್ ಟೇಬಲ್, ಓದಲು ಒಂದು ಟೇಬಲ್, ಅದರ ಮೇಲೆ ಕೆಲವು ಪುಸ್ತಕಗಳು, ಗೋಡೆಯ ಮೇಲಂತೂ ಚಿಕ್ಕ ಪುಟ್ಟ ಪೇಂಟಿಂಗ್ಸ್, ಜೊತೆಗೆ ಎಲ್ಲೆಲ್ಲೂ ಸ್ಫೂರ್ತಿ ಎಂಬ ಕೆತ್ತನೆ, ಅವಳ 30-40 ಜೊತೆ ಬಟ್ಟೆ ಇರುವ ಒಂದು ದೊಡ್ಡ ಕಬೋರ್ಡ್. ಇದೇ ಆದಿತ್ಯಗೆ ಸ್ವರ್ಗವೆನಿಸಿತು. ಪ್ರತಿದಿನ ಸ್ಫೂರ್ತಿ ತಬ್ಬಿ ಮಲಗುವ ಟೆಡ್ಡಿ ಬೇರ್ಗಳನ್ನೇ ಆದಿತ್ಯ ತಬ್ಬಿ ಮಲಗಿಬಿಟ್ಟಿದ್ದ. ಅವನ ಫೀಲಿಂಗ್ಸ್ನಲ್ಲಿ ಅವನಿಗೆ ಟೆಡ್ಡಿ ಬೇರ್ಗಳೇ ಸ್ಫೂರ್ತಿ ಎಂದು ಭಾಸವಾಗಿತ್ತು. ಯಾವಾಗ ನಿದ್ದೆ ಬಂತೋ, ಯಾವಾಗ ಬೆಳಗಾಯಿತೋ ಎಂದು ತಿಳಿಯದೆ ಬೆಳಗಾದರೂ ಮಲಗಿದ್ದ ಆದಿತ್ಯನನ್ನು ಸ್ಫೂರ್ತಿ ಸರ್ ಸರ್ ಎಂದು ಕೂಗಿ ಕಾಫಿಯನ್ನು ಪಕ್ಕಕ್ಕಿಟ್ಟು ಎಬ್ಬಿಸುತ್ತಿರುವಾಗ ಆದಿತ್ಯಗೆ ಇದು ಕನಸೋ ನನಸೋ ಒಂದೂ ತಿಳಿಯದಂತೆ ಆಯ್ತು. ಎಲ್ಲಿಲ್ಲದ ಖುಷಿಯಿಂದ ಗುಡ್ ಮಾರ್ನಿಂಗ್ ಚಿನ್ನು ಎಂದ. ಚಿನ್ನು ಎಂದು ಮನೆಯಲ್ಲಿ ಎಲ್ಲರೂ ಕರೆಯುತ್ತಿದ್ದರು. ಗುಡ್ ಮಾರ್ನಿಂಗ್ ಸರ್ ಎಂದು ಆದಿತ್ಯನ ಮುಖವನ್ನೇ ನೋಡುತ್ತಿದ್ದಳು. ಅವನು ದೃಷ್ಟಿ ಬದಲಿಸದೆ ಅವಳನ್ನೇ ನೋಡುತ್ತಿದ್ದ. ಸ್ವಲ್ಪ ಸಮಯದ ನಂತರ ಸರ್ ಕಾಫಿ ಎಂದು ಕೈಗೆ ಕೊಟ್ಟು, ಸ್ನಾನಕ್ಕೆ ಬಿಸಿ ನೀರು ರೆಡಿ ಇದೆ, ಬೇಗ ಎದ್ದು ಸ್ನಾನ ಮುಗಿಸಿ, ಕಾಲೇಜಿಗೆ ಲೇಟ್ ಆಗ್ತಾ ಇದೆ ಎಂದು ಹೇಳಿ ಹೊರಟು ಹೋದಳು. ಆ ದಿನ ಆದಿತ್ಯನ ಲೈಫಿನಲ್ಲಿ ಮರೆಯಲಾಗದ ದಿನ. ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕ್ ಕಲರ್ ಲಂಗ ದಾವಣಿಯಲ್ಲಿ ಅಪ್ಸರಿಯಂತೆ ರೆಡಿಯಾಗಿದ್ದಳು ಸ್ಫೂರ್ತಿ. ತಿಂಡಿ ತಿಂದು ಸ್ಫೂರ್ತಿ ಅಪ್ಪ ಅಮ್ಮನಿಗೆ ಹೋಗಿ ಬರುವುದಾಗಿ ಹೇಳಿ ಅಜ್ಜಿಯ ಆಶೀರ್ವಾದ ಪಡೆದು
ಅವಳ ತಮ್ಮನಿಗೆ ಬಾಯ್ ಬಾಮೈದ ಎಂದು ಹೇಳಿದಾಗ ಸ್ವಲ್ಪವೂ ಯೋಚಿಸದೆ ಬಾಯ್ ಬಾಯ್ ಭಾವ ಎಂದವನು ತುಂಬ ಸ್ಪೀಡ್ ಒಳ್ಳೆಯದಲ್ಲ ಎಂದು ಕಿವಿಮಾತು ಕೂಡ ಹೇಳಿದ. ಅವನು ಕೇಳಿಸಿಕೊಂಡು ಅಲ್ಲಿಂದ ಸ್ಫೂರ್ತಿ ಆದಿತ್ಯ ಕಾಲೇಜಿನ ಕಡೆ ಪಯಣ ಬೆಳೆಸಿದರು. ಈ ಘಟನೆ ನಡೆದ ಕ್ಷಣದಿಂದ ಸ್ಫೂರ್ತಿಗೆ ಆದಿ ಸರ್ ಮೇಲಿದ್ದ ಗೌರವ ಮತ್ತಷ್ಟು ಹೆಚ್ಚಾಯಿತು. ಗುರು ಶಿಷ್ಯರ ಸಂಬಂಧದ ಮರೆತು ಒಳ್ಳೆಯ ಸ್ನೇಹ ಸಂಬಂಧವು ಅವರ ಮಧ್ಯೆ ಬೆಳೆಯಿತು. ಸ್ಫೂರ್ತಿಗೆ ಯಾವಾಗಲೂ ಚಿನ್ನು ಎಂದೇ ಕರೆಯುತ್ತಿದ್ದ ಆದಿತ್ಯ. ಆದಿ ಆ ರೀತಿ ಕರೆದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಮೊದಲಿನಂತೆಯೇ ಮಾತನಾಡಿಸುತ್ತಿದ್ದಳು ಸ್ಫೂರ್ತಿ. ಕಾಲ್ ಮತ್ತು ಮೆಸೇಜ್ ಇಬ್ಬರಲ್ಲೂ ಅತಿಯಾಗಿಯೇ ನಡೆದಿತ್ತು. ಹೀಗೆ 2.5 ವರ್ಷ ಕಳೆದಿದ್ದು ತಿಳಿಯಲೇ ಇಲ್ಲ. ಆದಿಗೆ ಬೇರೆ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸವೂ ಸಿಕ್ಕಿತು. ಇದಕ್ಕಿಂತ ದುಪ್ಪಟ್ಟು ಸಂಬಳವಾಗಿತ್ತು. ಆದರೆ ಆದಿತ್ಯ ಕೆಲಸವನ್ನು ನಿರಾಕರಿಸುತ್ತಿದ್ದ. ಸ್ಫೂರ್ತಿ ಜಗಳವಾಡಿ ಕೋಪ ಮಾಡಿಕೊಂಡು ಕೆಲಸಕ್ಕೆ ಹೋಗಲು ಒಪ್ಪಿಸಿದ್ದಳು ಮತ್ತು ಒಪ್ಪಿದ ಖುಷಿಗೆ ಅವಳು ಪಾರ್ಟಿ ಸಹ ಕೊಟ್ಟಿದ್ದಳು. ಇಡೀ ಕಾಲೇಜು ಅವರ ಜೋಡಿ ನೋಡಿ ಸೂಪರ್ ಎಂದು ಮಾತನಾಡುತ್ತಿತ್ತು. ಸುಮಾರು 1000 ಹುಡುಗಿಯರು ಓದುತ್ತಿರುವ ಕಾಲೇಜ್ ಅದು. ಆದರೆ ನಮ್ಮ ಸ್ಫೂರ್ತಿ ಲಕ್ಕಿ, ಆದಿ ಸರ್ ಅಂತ ಒಳ್ಳೆಯವರು ಸಿಕ್ಕಿದ್ದಾರೆ ಎಂದು ಅವಳ ಫ್ರೆಂಡ್ಸ್ ತುಂಬ ಖುಷಿ ಪಡುತ್ತಿದ್ದರು. ಆದರೆ ಸ್ಫೂರ್ತಿ ಯಾವತ್ತೂ ಆದಿತ್ಯನ ಪ್ರೇಮಿಯಾಗಿ ನೋಡಿರಲಿಲ್ಲ. ಬದಲಾಗಿ ಒಳ್ಳೆ ಗುರುವಾಗಿದ್ದರು, ಒಳ್ಳೆಯ ಗೆಳೆಯರಾಗಿದ್ದರು. ಮರು ಮಾತನಾಡದೆ ಆದಿತ್ಯ ಬೇರೆ ಕಾಲೇಜಿಗೆ ಹೋಗುವ ಸಮಯ ಹತ್ತಿರಕ್ಕೆ ಬಂದಿತ್ತು. ಇನ್ನು 3 ದಿನ ಮಾತ್ರ ಬಾಕಿ ಉಳಿದಿತ್ತು. ಅಷ್ಟರಲ್ಲಿ ಸ್ಫೂರ್ತಿ ಬಳಿ ಬಂದು, ನನಗೆ ಬೇರೆ ಕಾಲೇಜಿಗೆ ಹೋಗುವ ಮೊದಲು ನಿನ್ನ ಜೊತೆ ಬೈಕಿನಲ್ಲಿ ತುಂಬ ದೂರ ರೈಡಿಂಗ್ ಮಾಡುವ ಆಸೆ, ಬರುತ್ತೀರಾ ಚಿನ್ನು ಎಂದು ಕೇಳಿದಾಗ, ನನಗೆ ಬೈಕಿನಲ್ಲಿ ತುಂಬ ದೂರ ಹೋಗುವ ಆಸೆ, ಅದರಲ್ಲೂ ನಿಮ್ಮ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಎಂದು ಒಪ್ಪಿಕೊಂಡಿದ್ದಳು. ನಂತರ ಅವರ ಕಾಲೇಜಿನಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಫಾಲ್ಸ್ಗೆ ಹೋಗುವ ಯೋಚನೆಯನ್ನು ಆದಿತ್ಯ ಮಾಡಿದ. ಹೋಗುವ ದಾರಿಯಲ್ಲಿ ತಮ್ಮ ಹಳೆಯ ದಿನಗಳನ್ನು, ತಮ್ಮ ಪರಿಚಯದ ಕ್ಷಣಗಳನ್ನು ಮತ್ತು ಸ್ಫೂರ್ತಿ ಸೌಂದರ್ಯವನ್ನು ಹೊಗಳುತ್ತಾ 150 ಕಿಲೋಮೀಟರ್ ಚಲಿಸಿದ್ದು ಗೊತ್ತೇ ಆಗಲಿಲ್ಲ. ದಾರಿಯಲ್ಲಿ ಸ್ವಲ್ಪ ಚಳಿ ಆದ್ದರಿಂದ ಆದಿತ್ಯನ ಜಾಕೆಟ್ ಧರಿಸಿ ಅವನಿಗೆ ಅಂಟಿಕೊಂಡು ಕುಳಿತಿದ್ದಳು ಸ್ಫೂರ್ತಿ. ಅವನಿಗೆ ಅರಿವಿಲ್ಲದೆ ಅವಳಲ್ಲಿ ಮಗುವಾಗುವ ಮನಸ್ಸು ಅವನಿಗೆ. ಒಟ್ಟಿನಲ್ಲಿ ಖುಷಿ ಖುಷಿಯಾಗಿ ಫಾಲ್ಸ್ ತಲುಪಿದ್ದರು. ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ನೋಡುತ್ತಾ, ಅಲ್ಲಿನ ಸೌಂದರ್ಯ ಸವಿಯುತ್ತಾ, ಊಟ ತಿಂಡಿ ಐಸ್ ಕ್ರೀಮನ್ನು ತಿನ್ನುತ್ತಾ ಒಂದು ಇಳಿಜಾರಾದ ಪಾರ್ಕಿಗೆ ಬಂದು ಕುಳಿತರು. ಆಗ ಸ್ಫೂರ್ತಿ, ನಾನು ಫಸ್ಟ್ ಟೈಮ್ ಒಂದು ಹುಡುಗನ ಜೊತೆ, ಅದು ಇಷ್ಟು ದೂರ ಬಂದಿರುವುದು ಎಂದು ಹೇಳಿದಾಗ, ನಾನು ಹಾಗಲ್ಲ ಚಿನ್ನು, ಎಲ್ಲ ಹುಡುಗಿಯರ ಜೊತೆ ಇಲ್ಲಿಗೆ ಬಂದಿದ್ದೇನೆ ಎಂದು ಸ್ಫೂರ್ತಿ ಮುಖ ನೋಡಿದನು ಆದಿ. ಆದಿ ಸರ್ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದ ಸ್ಫೂರ್ತಿ ಅವರನ್ನು ತಮಾಷೆಗೆ ಹೊಡೆಯಲು ಶುರು ಮಾಡಿದಳು. ಇಬ್ಬರು ಒಟ್ಟಿಗೆ ನಗುತ್ತಾ ಸ್ಫೂರ್ತಿ ತೊಡೆಯ ಮೇಲೆ ಮಗುವಾಗಿ ಮಲಗಿಬಿಟ್ಟ ಆದಿತ್ಯ. ಸ್ಫೂರ್ತಿಗೆ ಎಲ್ಲಿಲ್ಲದ ಸಂಕೋಚ. ಫಸ್ಟ್ ಟೈಮ್ ಒಬ್ಬ ಹುಡುಗ ಸ್ಫೂರ್ತಿ ಜೊತೆ ಇಷ್ಟು ಕ್ಲೋಸ್ ಆಗಿ ಇದ್ದದ್ದು. ನಾಚಿಕೊಂಡು ಏನು ಮಾಡಬೇಕು ಎಂದು ತಿಳಿಯದೆ, ಸಂಕೋಚದಿಂದ ಮಾತು ಹೊರಬರದೆ ಸುಮ್ಮನೆ ಕುಳಿತು ಬಿಟ್ಟಳು. ಚಿನ್ನು ಎಂಬ ಒಂದು ಪ್ರೀತಿಯ ಧ್ವನಿಯಲ್ಲಿ ಅವಳ ಮೈ ನಡುಗುತ್ತಿತ್ತು. ಚಿನ್ನು, ನಾಳೆ ನಾನು ಬೇರೆ ಕಾಲೇಜಿಗೆ ಹೋಗುತ್ತೇನೆ ಎಂದಾಗ ಅವಳ ಬಾಯಿಂದ ಮಾತುಗಳು ಹೊರಬರಲಿಲ್ಲ. ನಾಳೆಯಿಂದ ನಾನು ನಿನಗೆ ಸರ್ ಅಲ್ಲವೇ ಅಲ್ಲ, ಇನ್ನು ಸರ್ ಅನ್ನಬೇಡ ಎಂದು ಹೇಳಿದಾಗ, ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೋ ನನಗೆ ಸರ್ ಎಂದಳ. ಲೋ ಪೆದ್ದು, ನಿಂಗೆ ಹೇಗೆ ಹೇಳೋದು ಎಂದು ಅವಳ ಕಣ್ಣುಗಳನ್ನೇ ನೋಡುತ್ತಾ, ಆದಿ ಎಂದು ಕರೆಯಬಹುದು ಅಲ್ವಾ ಎಂದು ಕೇಳಿದನು. ಸ್ಫೂರ್ತಿಗೆ ಯಾವುದೋ ಒಂದು ಹೊಸ ಪ್ರಪಂಚವಿದು ಎನಿಸಿತ್ತು. ಸಂಕೋಚದ ಜೊತೆಗೆ ನಮ್ಮ ಆದಿಸರಿಗೆ ಏನಾಯಿತು ಎಂದು ತಿಳಿದುಕೊಳ್ಳುವುದರಲ್ಲಿ. ಸ್ಫೂರ್ತಿಳ ತೊಡೆಯ ಮೇಲಿಂದ ಎದ್ದು ಅವಳ ಕೆನ್ನೆಯ ಮೇಲೆ ಕೈಯಿಟ್ಟು, ಚಿನ್ನು, ಐ ಲವ್ ಯು ಸೋ ಮಚ್, ನಾನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ನಿನಗೆ 2 ಇಯರ್ಸ್ ಇಂದ ಹೇಳಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗದೆ ಒತ್ತಾಡುತ್ತಿದ್ದೆ. ನನಗೆ ಗೊತ್ತು ನೀನು ನನ್ನ ಅಷ್ಟೇ ಪ್ರೀತಿ ಮಾಡ್ತೀಯಾ ಅಂತ ಎಂದು ಹೇಳಿ ಅವಳ ಹಣೆಗೆ ಮುತ್ತಿಟ್ಟು ತಪ್ಪಿಕೊಂಡ. ಏನು ಹೇಳಬೇಕೆಂದು ತಿಳಿಯದೆ ಆ ಕ್ಷಣದಲ್ಲಿ ಕಳೆದು ಹೋಗಿದ್ದ ಸ್ಫೂರ್ತಿ ನಿಧಾನವಾಗಿ ಹೇಳಿದರೆ ಆಗಿದ್ದು, ನಮ್ಮ ಸರ್ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ತಿಳಿದು ತುಂಬ ತಲೆನೋವು ಎಂದು ಯಾವುದೇ ಉತ್ತರವನ್ನು ಕೊಡಲು ನಿರಾಕರಿಸಿದಳು. ಪ್ರೀತಿಸುವ ವಿಷಯವನ್ನು ಹೇಳಿದ ತಕ್ಷಣದಿಂದ ಆದಿತ್ಯನನ್ನು ಹಿಡಿದು ನಿಲ್ಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಸ್ಫೂರ್ತಿಳನ್ನು ಇನ್ನೂ ಹೆಚ್ಚು ಪ್ರೀತಿಸಲು ಶುರು ಮಾಡಿದ. ಆದರೆ ಒಂದು ಬಾರಿಯೂ ಅವಳ ಒಪ್ಪಿಗೆಯನ್ನು ಕೇಳಿರಲಿಲ್ಲ.
ಅವಳು ಟೈಮ್ ಬಂದಾಗ ಹೇಳಿದರೆ ಆಯ್ತು ಅಂತ ಸುಮ್ಮನಿದ್ದಳು. ಹೊಸ ಕಾಲೇಜು, ಹೊಸ ಮನೆ, ಎಲ್ಲವೂ ಹೊಸದು. ಆದಿಯವರು ಬೇರೆ ಊರಿನಲ್ಲಿ ಸೆಟಲ್ ಆಗೋ ಅಷ್ಟರಲ್ಲಿ 6 ಸೆಮ್ಸ್ ಎಕ್ಸಾಮ್ ಸಹ ಬಂದಿತ್ತು. ಆದಿತ್ಯ ಸರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಎಂದು ಫ್ರೆಂಡ್ಸ್ ಜೊತೆ ಹೇಳಿಕೊಳ್ಳುತ್ತಿದ್ದಳು ಸ್ಫೂರ್ತಿ. ಇನ್ನೊಂದು ಕಡೆ ಆದಿನ ಏಳಿಗೆಯನ್ನು ಕಂಡು ಸ್ಫೂರ್ತಿ ಮತ್ತು ಸ್ಫೂರ್ತಿ ಮನೆಯವರಿಗೆ ತುಂಬ ಖುಷಿಯಾಗುತ್ತಿತ್ತು. 6 ಸೆಮಿಸ್ಟರ್ ಎಕ್ಸಾಮ್ ಮುಗಿದ ಕ್ಷಣದಿಂದ ಸ್ಫೂರ್ತಿಳ ತಮ್ಮ ಸ್ಫೂರ್ತಿಳನ್ನು ರೇಗಿಸಲು ಶುರು ಮಾಡಿದ್ದ. ಸ್ಫೂರ್ತಿ ಅಪ್ಪ ಸಹ ಆದಿತ್ಯನ ಬಗ್ಗೆ ಒಳ್ಳೆಯ ಒಪಿನಿಯನ್ ಇಟ್ಟುಕೊಂಡಿದ್ದರು. ಆದರೆ ಹಿಸ್ಟರಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವ ಯೋಚನೆ ಸ್ಫೂರ್ತಿದು, ಮದುವೆ ಮಾಡುವ ಯೋಚನೆ ಸ್ಫೂರ್ತಿ ಅಪ್ಪನದು. ಒಟ್ಟಿನಲ್ಲಿ ಅವರ ಮೊದಲ ಆಯ್ಕೆ ಆದಿತ್ಯರಾಗಿದ್ದರು. ಮಗಳ ಕರೆದು ಆದಿತ್ಯನ ಬಗ್ಗೆ ವಿಚಾರಿಸಿದರು ಮತ್ತು ಕಾಲೇಜಿನಲ್ಲೂ ಸಹ ಅವರ ನಡವಳಿಕೆಯ ಬಗ್ಗೆ ವಿಚಾರಿಸಿದರು. ಕೊನೆಯದಾಗಿ ಆದಿತ್ಯನ ಮನೆಗೆ ಹೋಗಲು ನಿರ್ಧರಿಸಿದರು. ಸ್ಫೂರ್ತಿಳ ಅಪ್ಪ ಮತ್ತು ಅವರ ಫ್ರೆಂಡ್ ಇಬ್ಬರು ಆದಿತ್ಯನ ಮನೆಗೆ ಹೋದರು. ಆಗ ತಿಳಿಯಿತು, ಆದಿತ್ಯ ಒಬ್ಬ ಅನಾಥ. ಇಂಟರ್ ಕ್ಯಾಸ್ಟ್ ಮದುವೆಯಾದ ದಂಪತಿಗಳಿಗೆ ಮಕ್ಕಳಿಲ್ಲದ ಕಾರಣ ಇವನನ್ನು ದತ್ತು ತೆಗೆದು ಸಾಕಿದ್ದಾರೆ. ಇವಳ ಅಪ್ಪ ಕೆಳಜಾತಿಯವನು ಎಂದು ಅವರ ಮನೆಯಲ್ಲಿ ನೀರು ಸಹ ಕುಡಿಯದೆ ಆದಿನ ಅಮ್ಮನಿಗೆ ಸ್ಫೂರ್ತಿ ಅಪ್ಪ ನಾನು ಎಂದು ತಿಳಿಸದೆ ಹೊರಬಂದರು. ಮುಂದೆ ಏನಾಗಲಿದೆ? ಸ್ಫೂರ್ತಿ ಆದಿನನ್ನು ಪ್ರೀತಿಸುತ್ತಿಲ್ಲ ಎಂದು ಹೇಳುತ್ತಾಳಾ? ಒಂದು ವೇಳೆ ಆದಿನನ್ನು ಸ್ಫೂರ್ತಿ ಪ್ರೀತಿಸಿದರೂ ಇಂಟರ್ ಕ್ಯಾಸ್ಟ್ ಮದುವೆಗೆ ಅವರ ಅಪ್ಪ ಒಪ್ಪುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.